ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸಕಸಂತ ಚಾನಲ್ಗೆ ಸ್ವಾಗತ. ಕ್ರಿಕೆಟ್ ಗಳ ಅಪ್ಡೇಟ್, ಹೊಸ ಕ್ರಿಕೆಟ್ ಅಪ್ಡೇಟ್ಸ್ ಏನಪ್ಪಾ ಇದೆ, RCB ಇರ್ಬೋದು, IPL ಇರ್ಬೋದು, WPL ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನಿ. ಇವತ್ತಿನ ಫಸ್ಟ್ ಬೆಂಕಿ ಅಪ್ಡೇಟ್ ಏನು, ಸಕಸಂತ ಚಾನಲ್ ನ ಬೆಂಕಿ ಅಪ್ಡೇಟ್ ಫಸ್ಟ್ ಏನು ಅಂದ್ರೆ, ಕೆವಿನ್ ಪೀಟರ್ಸನ್ ಅವರು ಇಂಟ್ರೆಸ್ಟ್ ನ ತೋರಿಸಿದ್ದಾರೆ. ಭಾರತದ ಬ್ಯಾಟಿಂಗ್ ಕೋಚ್ ಆಗಕ್ಕೆ ನಾನು ಇಂಟ್ರೆಸ್ಟ್ ಅಲ್ಲಿ ಇದ್ದೀನಿ, ಯಾರಾದ್ರೂ ಚೂಸ್ ಮಾಡ್ರಪ್ಪ ಅಂತ ಕೂಡ ಅಪ್ಡೇಟ್ ಮಾಡಿ. ಇತ್ತೀಚೆಗೆ ಕೂಡ ಬ್ಯಾಟಿಂಗ್ ಕೋಚಿನ ಬದಲಾವಣೆ ಕೂಡ ಆಗಿತ್ತು. ಯಾವಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹೀನಾಯ ಸೋಲ್ ಯಾವಾಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೇಲೆ ಇಂಡಿಯಾಗೆ ಸಿಕ್ಕಾಪಟ್ಟೆ ಸೋಲ್ ಕಾಡಿತ್ತು, ಆ ಕಾರಣಕ್ಕೋಸ್ಕರನೇ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆದ್ಮೇಲೆ ಬ್ಯಾಟಿಂಗ್ ಕೋಚ್ ನ ಬದಲಾವಣೆ ಯಾವಾಗ ಮಾಡಬೇಕು ಅಂತಿದ್ರು, ಅವಾಗ ಕೆವಿನ್ ಪೀಟರ್ಸ್ ಕೂಡ ಈ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಹೌದು, ಕೆವಿನ್ ಪೀಟರ್ಸನ್ ಅವರು ವೈಟ್ ಬಾಲ್ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ವೈಟ್ ಬಾಲ್ ಇರ್ಬೋದು, ಜೊತೆಗೆ T20 ಮತ್ತೆ 50 ಓವರ್ಸ್ ಮ್ಯಾಚ್ ಗಳಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಅವ್ರ ಟೀಮ್ ಕೊಟ್ಟಿದ್ದಾರೆ. ಅದರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡ್ಬರ್ತಾರೆ. ನಿಮ್ಗೆ ಏನ್ಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ. ಇವತ್ತು ಕ್ರಿಕೆಟಿನ ಎರಡು ಬಿಗ್ಗೆಸ್ಟ್ ಅಪ್ಡೇಟ್ ಅಂದ್ರೆ, ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಮ್ಮ ಕರ್ನಾಟಕದ ಕರುನಾಡಿನ ಹುಡುಗ KL ರಾಹುಲ್ ಅವರು ಕ್ಯಾಪ್ಟನ್ ಆಗಿರ್ತಾರ ಅಂದ್ರಿಲ್ಲ, ಅವರು ಕ್ಯಾಪ್ಟನ್ ಆಗಿ ಮುಂದುವರಿಲ್ಲ, ಅವರ ಬದಲು ಅಕ್ಷರ್ ಪಟೇಲ್ ಅವರು ಮುಂದುವರಿತಾರೆ ಅನ್ನೋ ಒಂದು ಬೆಂಕಿ ಅಪ್ಡೇಟ್ ತಗೊಂಡಿದೀವಿ. ಮೂರನೇ ಬೆಂಕಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡಿನ ಚಾಂಪಿಯನ್ಸ್ ಟ್ರೋಫಿ ಏನಿದೆ ಅದು ಅಪ್ಡೇಟ್ ಬಂದಿದೆ. ಚಾಂಪಿಯನ್ಸ್ ಟ್ರೋಫಿಗೆ ಏನಿದೆ ಅದಕ್ಕೆ ಸ್ಕ್ವಾಡ್ ರಿಲೀಸ್ ಮಾಡಿದ್ದಾರೆ. ರಿಷಬ್ ಪಂತ್, KL ರಾಹುಲ್ ಅವರು ವಿಕೆಟ್ ಕೀಪರ್ ಗಳಾದ್ರೆ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವರು ಮೇನ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೋತಾರೆ. ಹಾರ್ದಿಕ್ ಪಾಂಡ್ಯ, ಜಡೇಜಾ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಅವರು ಆಲ್ರೌಂಡರ್ ಆದ್ರೆ, ಮೇನ್ ಬೌಲರ್ಸ್ ಆಗಿ ಕುಲ್ದೀಪ್, ಶಮಿ ಮತ್ತು ಜಸ್ಪ್ರೀತ್ ಬುಮ್ರಾ ಇರ್ತಾರೆ, ಹಾಗೂ ಹರ್ಷದೀಪ್ ಕೂಡ ಇರ್ತಾರೆ. ಸ್ಪಿನ್ ಬೌಲರ್ ಅದರಲ್ಲಿ ಒಬ್ಬರು ಇರ್ತಾರೆ, ಕುಲ್ದೀಪ್ ಯಾದವ್ ಆಗಿರ್ತಾರೆ. ಅದು ಒಂದು ಅಪ್ಡೇಟ್. ಇನ್ನೊಂದೇನಂದ್ರೆ, RCB ಪರವಾಗಿ ಏನು ನಂಬರ್ 3 ಯಾರು ಬ್ಯಾಟಿಂಗ್ ಮಾಡ್ತಾರೆ, ಇವಾಗ ವಿರಾಟ್ ಕೊಹ್ಲಿ ಅವರು ಏನು ಓಪನಿಂಗ್ ಪೇರ್ ಅಲ್ಲಿ ಇರ್ತಾರೆ, ಆ ಕಾರಣಕ್ಕೋಸ್ಕರ ಯಾರು ನಂಬರ್ 3 ಅಲ್ಲಿ ಇರ್ತಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಬೆಂಕಿ ಅಪ್ಡೇಟ್ ಏನಂತಂದ್ರೆ, ರಜತ್ ಪತಿದಾರ್ ಅಥವಾ ಜಕೋಬ್ ಬೆತಲ್ ಅಥವಾ ದೇವದತ್ ಪಡಿಕಲ್ ಇವರು 3 ಜನದಲ್ಲಿ RCB ಯ 3ನೇ ಬ್ಯಾಟ್ಸ್ಮನ್ ಆಗಿ ಅಥವಾ 1 ಡೌನ್ ಆಗಿ ಬರ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ, ಯಾರು ಬರಬೇಕು ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಬೆಂಕಿ ಅಪ್ಡೇಟ್ ಏನಂತ ಅಂದ್ರೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮತ್ತೆ ಇವಾಗ ಏನು ಸೀರೀಸ್ ನಡೆಸಿದೆ, ಹಾಗೂ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಗೌತಮ್ ಗಂಭೀರ್ ಅವರ ಭವಿಷ್ಯ ಅಡಗಿದೆಯಂತೆ. ಅದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರಂತೆ, ಗೌತಮ್ ಗಂಭೀರ್ ನಿಡ್ಕೋಬೇಕಾ, ನೆಕ್ಸ್ಟ್ ಮುಂದುವರಿಸಬೇಕಾ, ಅಥವಾ ಎಷ್ಟು ದಿವಸ ಮುಂದುವರಿಸಬೇಕು, ಅಥವಾ ಯಾವಾಗ ಅವ್ರನ್ನ ಕೆಳಗಿಳಿಸಬೇಕು ಅಂತ ಕೂಡ. ಯಾಕಂದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಅಂತ ಹೀನಾಯ ಸೋಲನ್ನ ಭಾರತ ಕಂಡಿರೋದ್ರಿಂದ ನೆಕ್ಸ್ಟ್ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಗಳಲ್ಲಿ ಹಾಗೂ ಚಾಂಪಿಯನ್ಸ್ ಟ್ರೋಫಿಲಿ ಅವ್ರ ಹೇಗೆ ಪರ್ಫಾರ್ಮೆನ್ಸ್ ಭಾರತ ಮಾಡುತ್ತೆ, ಹೊರ ಒಮ್ಮತ ಗೆಲ್ಲುತ್ತಾ ಇಲ್ವೋ, ಸೆಮಿಫಿಗೆ ಹೋಗುತ್ತಾ, ಫೈನಲ್ ಹೋಗುತ್ತಾ, ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೂಡ ಅಪ್ಡೇಟ್ ನ ಕೊಟ್ಟಿದ್ದಾರೆ. RCB ಅವರು ಸೋಷಿಯಲ್ ಮೀಡಿಯಾದಲ್ಲಿ 5ನೇ ಬಾರಿ ಏನು ಕಂಟಿನ್ಯೂಸ್ ಆಗಿ 5ನೇ ಬಾರಿಗೆ ಮೋಸ್ಟ್ ಪಾಪ್ಯುಲರ್ ಟೀಮ್ ಅಂತ ಹೆಸರನ್ನ ತಗೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ RCB ಗೆ ಇರೋ ಫಾಲೋಯಿಂಗು ಇಡೀ ಯಾವುದೇ ಟೀಮ್ಗಳಿಲ್ಲ. ಇವಾಗ 17 ಆವೃತ್ತಿ ಮುಗಿದು 18ನೇ ಆವೃತ್ತಿಗೆ ಕಾಲಿಡ್ತಾ ಇದೀವಿ. IPL ಆವೃತ್ತಿಗೆ ಈ ಸಲನಾದ್ರೂ ಕಪ್ ನಮ್ದಾಗುತ್ತೆ ಅಂತ ಕೂಡ ಕಾದಿ ನೋಡೋಣ. ಇವಾಗಿರೋ RCB ಸ್ಕ್ವಾಡ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಏನಾದ್ರು IPL ಟೂರ್ನಮೆಂಟ್ ನಾವು ಗೆಲ್ತೀವ, IPL ಕಪ್ ನ ಗೆದ್ಬಿಟ್ಟು ಹೊರ ಹೊಮ್ತೀವ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಳ್ಳೋಣ ಮರಿಬೇಡಿ. ಇದೇ ರೀತಿ ಸಖತ್ ಚಾನಲ್ ಅಲ್ಲಿ ಕಂಟಿನ್ಯೂಸ್ ಬೆಂಕಿ ಅಪ್ಡೇಟ್ ಕ್ರಿಕೆಟ್ ಬರಬೇಕು ಅಂದ್ರೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ.